ಎಲ್ರಿಗೂ ನಮಸ್ಕಾರ. ಇವತ್ತು ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಮನೇಲೆ ಸುಲಭವಾಗಿ ನೋಡೋಣ. ಸೊ ಎಕ್ಸ್ಟ್ರಾ ಹಾಲು ಅಥವಾ ಹಳೆ ಹಾಲಿದ್ದರೆ ನೀವು ಈ ರೀತಿ ಉಪಯೋಗಿಸ್ಕೋಬೋದು. ಅರ್ಧ ನಿಂಬೆಹಣ್ಣನ್ನು ನೀವು ಹಾಲಿಗೆ ಹಿಂಡಬೇಕು. ಸೊ ಎಲ್ಲ ಅರ್ಧ ನಿಂಬೆಹಣ್ಣು ಹಾಕಿದ ನಂತರ ನೋಡಿ ಈ ಥರ ಹಾಲು ಒಡೆಯೋಕ್ಕೆ ಶುರುವಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಲು ಒಡೆಯೋಕ್ಕೆ ಶುರುವಾಗುತ್ತೆ. ಸೊ ನಂತರ ನೋಡಿ ಈಗ ಒಂದು 50% ನೋಡಿ ನಿಧಾನಕ್ಕೆ ನೀರು ಸಪ್ರೇಟ್ ಆಗ್ತಾ ಹೋಗುತ್ತೆ. ಹಾಲು ಕುದ್ದು ನೀರು ಸಪ್ರೇಟ್ ಆಗ್ತಾ ಕಂಪ್ಲೀಟ್ ಹಾಲಿನ ಅಂಶ ಹೋಗ್ತಾ ಬರುತ್ತೆ. ಬೆಂಡಾಗಿ ಶುರು ಆಗುತ್ತೆ, ಹಾಲೆಲ್ಲ ಬೆಂಡಾಗಕ್ಕೆ ಶುರು ಆಗುತ್ತೆ. ಸೊ ಚೆನ್ನಾಗಿ 5 ನಿಮಿಷ ಕುದಿಸ್ಬಿಟ್ರೆ ನೋಡಿ ಕಂಪ್ಲೀಟ್ ನೀರು ಥರ ಟ್ರಾನ್ಸ್ಪರೆಂಟಾಗಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ನೀರೇ ಬೇರೆ, ಕಂಪ್ಲೀಟ್ ಆ ಬೆಂಡ್ ಥರನೇ ಬೇರೆ, ಅದೇ ಪನ್ನೀರು. ಸೊ ಆ ಥರ ನೋಡಿ ಈ ರೀತಿ ನೀಟಾಗಿ ನೀರು ಕಂಪ್ಲೀಟ್ ಸಪ್ರೇಟ್ ಆದ ತಕ್ಷಣ ನೀವು ಇದನ್ನು ಸೋಸ್ಕೋಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಏನೇ ನೀರಿದ್ರೂ ನೀವು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ತೆಗಿಬೇಕು. ಇಲ್ಲ ಬಟ್ಟೆಲಾದ್ರೂ ನೀವು ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿಬೋದು. ಬಟ್ಟೆನಾದ್ರೂ ನೀವು ಸೋಸ್ಕೋಬೋದು, ತೊಂದರೆ ಇಲ್ಲ. ಸೊ ಚೆನ್ನಾಗಿ ನೀರು ತೆಗೆದ್ಮೇಲೆ ಈ ರೀತಿ ಒಂದು ಬೌಲಿಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೋಬೋದು. ಇಲ್ಲ ನೀವು ತಕ್ಷಣಕ್ಕೆ ಉಪಯೋಗಿಸ್ತೀವಿ ಅಂದರೆ 5 ನಿಮಿಷ ಬಿಟ್ಬಿಟ್ಟು ಈ ರೀತಿ ನಮಗೆ ಬೇಕಾಗಿದ್ದ ಶೇಪ್ಗೆ ನಾವು ಕಟ್ ಮಾಡಿಕೊಂಡ್ರೆ ಸೊ ಮನೇಲೇ ಫ್ರೆಶ್ ಹೋಮ್ ಮೇಡ್ ಪನ್ನೀರು ರೆಡಿ ಆಗುತ್ತೆ. ಎಕ್ಸ್ಟ್ರಾ ಹಾಲು ಏನೇ ಹಾಳು ಮಾಡೋ ಬದಲು ಅಥವಾ ಹಾಲು ಒಡೆದೋಗಿದ್ರೂ ಈ ರೀತಿ ನೀವು ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಸೊ ಕಮೆಂಟ್ಸಲ್ಲಿ ನಿಮ್ದು ಹೇಗಾಗಿದೆ ನನಗೆ ತಿಳಿಸಿ. ಥ್ಯಾಂಕ್ ಯು.